ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರು, ಇವತ್ತು ಬೆಳಗ್ಗಿನಿಂದಲೂ ಗಮನಿಸಿರುವ ಹಾಗೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಸಂಘರ್ಷ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ಇದರ ಸುದ್ದಿಯನ್ನ ಹಾಗೆ ವಿವಿಧ ವಿಶ್ಲೇಷಕರ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲೂ ಕೂಡ ಇರಾನ್ ಹಾಗೆ ಇಸ್ರೇಲ್ನ ನಡುವಿನ ಸಂಘರ್ಷ ಹಾಗೆ ಭಾರತದ ಮೇಲಿನ ಇದರ ಪರಿಣಾಮದ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಹಾಗೆ ಚರ್ಚೆಯನ್ನ ಮಾಡೋ ಪ್ರಯತ್ನ. ಇನ್ಫ್ಯಾಕ್ಟ್ ಇರಾನ್ ಇಸ್ರೇಲ್ ಎರಡು ದೇಶಗಳ ನಡುವೆ ಪ್ರಾರಂಭವಾಗಿದ್ದ ಈ ಚಕಮಕಿ ಇದೀಗ 10ಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ಸಮರದ ಕಣದ ರೀತಿಯಲ್ಲಿ ಮಾರ್ಪಾಟು ಮಾಡಿಬಿಟ್ಟಿದೆ. ಯುದ್ಧ ಕಣದ ರೀತಿಯಲ್ಲಿ 10ಕ್ಕೂ ಹೆಚ್ಚು ದೇಶಗಳನ್ನ ಮಾರ್ಪಾಟು ಮಾಡಿಬಿಟ್ಟಿದೆ. ಅಲ್ಲಿಗೆ 3ನೇ ವಿಶ್ವ ಯುದ್ಧಕ್ಕೆ ಮುನ್ನುಡಿ ಬರೆದು ಬಿಡ್ತಾ ಈ ಸಂಘರ್ಷ ಅನ್ನೋ ಅನುಮಾನ. ಇದರ ನಡುವೆ ಇಷ್ಟೆಲ್ಲ ಸಂಘರ್ಷಕ್ಕೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಹಂ ಕಾರಣವಾಯ್ತಾ? ಡೊನಾಲ್ಡ್ ಟ್ರಂಪ್ ಅವರ ಅಹಂಗೆ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆಯಾ ಅನ್ನೋ ಅನುಮಾನ ಕೂಡ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಘರ್ಷದಿಂದ ಭಾರತದ ಮೇಲಾಗಬಹುದಾದ ಪರಿಣಾಮ ಏನು? ಅದರಲ್ಲೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಕೆಲವೇ ದಿನಗಳ ಹಿಂದೆ ಇಸ್ರೇಲ್ನಲ್ಲಿದ್ದರು. ಇಸ್ರೇಲನ್ನ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲಿಸುತ್ತೆ ಭಾರತ, ಎಲ್ಲ ಅವಧಿಯಲ್ಲೂ ಅಂತ ಹೇಳಿ ಚಪ್ಪಾಳಿಯನ್ನ ಗಿಟ್ಟಿಸ್ಕೊಂಡು ಬಂದರು. ಮೋದಿ ಹೋಗಿ ಹೀಗೆ ಬರ್ತಾ ಇದ್ದ ಹಾಗೆ ಪ್ರಾರಂಭವಾದ ಈ ಯುದ್ಧ ಮೋದಿ ಅವರ ಮೇಲೆ, ಮೋದಿ ನೇತೃತ್ವದ NDA ಸರ್ಕಾರದ ಮೇಲೆ, ಇಡಿಯಾಗಿ ಭಾರತದ ದೇಶದ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ, ನಿಮ್ಮ ಜೇಬಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಎಲ್ಲ ವಿಚಾರಗಳನ್ನ ಚರ್ಚೆಗೆ ಒಳಪಡಿಸು ಹಾಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾದ HN ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ ರಕ್ಷಣಾ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ. ಇಬ್ಬರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ನಿವೃತ್ತ ವಿಂಗ್ ಕಮಾಂಡರ್ ಆದ ರಾಜೀವ್ ಅವರು ಜಾಯಿನ್ ಆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಯಾದ ಮೋಹನ್ ಚಿತ್ತಲೆ ಅವರು ಜಾಯಿನ್ ಆಗಿದ್ದಾರೆ, ನಿವೃತ್ತ ವಾಯು ಸೇನಾಧಿಕಾರಿ ಮೋಹನ್ ಚಿತ್ತಲೆ ಅವರು. ಇದರ ಜೊತೆಯಲ್ಲೇ ಬಹ್ರೇನ್ನಿಂದ ಸಬ್ರೀನ್ ಅವರು ಜಾಯಿನ್ ಆಗಿದ್ದಾರೆ. ಸಬ್ರೀನ್ ಅವರೇ, ಐ ಹರ್ಡ್ ಸಮ್ ಎಕ್ಸ್ಪ್ಲೋಷನ್, ನಿಮಗೆ ಕನ್ನಡ ಕೂಡ ಬರುತ್ತೆ ಅನ್ನೋ ಮಾಹಿತಿ ನನಗೆ ಬಂದಿದೆ. ಈಗಷ್ಟೇ ನೀವು ಜಾಯಿನ್ ಆಗಿದ್ದೀರಿ, ಅಲ್ಲಿ ಸ್ಫೋಟ ಆದ ಸೌಂಡ್ ಕೇಳ್ತು. ಐ ಹೋಪ್ ಯು ಆರ್ ಇನ್ ಅ ಸೇಫ್ ಪ್ಲೇಸ್. ಎಸ್, ನಾನು ಸೇಫ್ ಆಗಿದ್ದೀನಿ. ಇವಾಗ ನೋಡ್ಬೋದು, ಇಲ್ಲಿ ನೋಡಿ ಮಿಸೈಲ್ಗಳು ಹೋಗ್ತಾ ಇದಾವೆ. ಫುಲ್ ಫ್ರೇಮ್ ಅಲ್ಲಿ ತಗೊಳ್ಬಹುದು ಸಾಧ್ಯ ಆದ್ರೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ? ಹೌದು. ಇವಾಗ ಜಸ್ಟ್ ನನ್ ಕಣ್ಣಿಂದ ನೋಡ್ದೆ ಮಿಸೈಲ್ ಹಿಂಗ್ ಹೋಗಿದ್ದು. ನಿಜವಾಗ್ಲೂ ಭಯ ಆಗ್ತಾ ಇದೆ ನೋಡಿ, ನನ್ ಕೈ ಎಲ್ಲ ಶಿವರಿಂಗ್ ಆಗ್ತಾ ಇದೆ ಸೀರಿಯಸ್ಲಿ. ನೋಡಿ ಅಲ್ಲೊಂದು ಬ್ಲಾಸ್ಟ್ ಆಗಿದೆ, ಅಲ್ಲಿ ಫಾಗು ಕೂಡ ನೀವು ನೋಡ್ಬೋದು. ಅಲ್ಲಿ ಅದು ಜುಫೇರ್ ಏರಿಯಾ, ಬಹ್ರೇನ್ ನಲ್ಲಿ ಜುಫೇರ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಏನು US ಬೇಸ್ಡ್ ನೆಲೆಗಳು ಇದಾವೆ, ಆ ನೆಲೆಗಳ ಮೇಲೆ ಬ್ಲಾಸ್ಟ್ ಆಗಿರುವಂತದ್ದು. ಇನ್ನೂ ಕೂಡ ಅಲ್ಲಿ ಫಾಗ್ ಹಾಗೆ ಇದೆ. ಸೊ ಇಲ್ಲೊಂದು ಕೂಡ 2 ಮಿಸೈಲ್ಗಳು ಹೋದ್ವು. ಅಂಡ್ ಇಲ್ಲಿ ತೋರ್ಸ್ಬೇಕಂತಂದ್ರೆ ಇಲ್ಲಿ ಮೇಲೆ ನೋಡಿ, ಇಲ್ಲಿ ಕೂಡ 2 ಮಿಸೈಲ್ಗಳು ಹೋದ್ವು. ಸೊ ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಇಂದ ಇಲ್ಲಿ ಮಿಸೈಲ್ ಹೋಗ್ತಾನೆ ಇದಾವೆ. ಸೊ ನಮಗೆ ನಿಜವಾಗ್ಲೂ ಭಯ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನೋಡಿ ಇವಾಗ ಇನ್ನೊಂದು ಸೌಂಡ್ ಬಂತು. ನಾನ್ ಮೇಲ್ ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಯಾರು ಕೂಡ ಇಲ್ಲ, ಒಬ್ರು ಕೂಡ ಇಲ್ಲಿ ಓಡಾಡ್ತಾ ಇಲ್ಲ. ನಾನ್ ಅಷ್ಟೇ ಮೇಲ್ ಬಂದು ನಿಮಗ್ ಲೈವ್ ಮಾಡಕ್ ಅಂತ ಹೇಳಿ ಬಂದಿರೋದಿಲ್ಲಿ. ಫುಲ್ ಸೌಂಡ್ ಡಮ್ ಡಮ್ ಅಂತ. ಇಲ್ಲಿ ನೋಡಿ ಇವಾಗ ಜಸ್ಟ್ ಬ್ಲಾಸ್ಟ್ ಆಗಿರೋದು. ಅಲ್ಲಿ ನೋಡಿ ಫಾಗ್ ಬರ್ತಾ ಇದೆ, ಅಲ್ಲಿ ನೋಡಿ ಅಲ್ಲೊಂದು ಫ್ಲಾಗ್ ಬರ್ತಾ ಇದೆಯಲ್ಲ, ಫ್ಲಾಗ್ ಹಿಂದೆಗಡೆ ಇವಾಗ ಜಸ್ಟ್ ಬ್ಲಾಸ್ಟ್ ಆಗಿರೋದು. ಅದು ಇವಾಗ ಜಸ್ಟ್ ಎಕ್ಸ್ಪ್ಲೋಡ್ ಆಯ್ತು. ಸಬ್ರೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇಟ್ ಮೀನ್ಸ್ ಅ ಲಾಟ್. ನಮ್ಮ ಕನ್ನಡದ ವೀಕ್ಷಕರಿಗೆ ಅಲ್ಲಿಂದ ನೇರ ಪ್ರಸಾರದಲ್ಲಿ ನೀವು ಇದನ್ನೆಲ್ಲ ತೋರಿಸ್ತಾ ಇರೋದು ಬಹಳ ಮುಖ್ಯ. ಆದರೆ ಅದರ ಜೊತೆಗೆ ವಿ ಕೇರ್ ಫಾರ್ ಯು. ನಿಮ್ಮ ಸೇಫ್ಟಿಯನ್ನ ನೋಡಿಕೊಂಡು ನಿಮ್ಗೇನು ತೊಂದರೆ ಇಲ್ಲ ಅಂತಂದ್ರೆ, ಇನ್ ಕೇಸ್ ನೀವೇನಾದ್ರೂ ಒಳಗೆ ಹೋಗಬೇಕು, ನೀವು ಶೆಲ್ಟರ್ ತಗೊಳ್ಬೇಕು ಅಂತಂದ್ರೆ ಕೈಂಡ್ಲಿ ಡೂ ಇಟ್. ಅದ್ರ ನಡುವೆ ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಬಿ ಸೇಫ್ ಮತ್ತೊಮ್ಮೆ ಹೇಳ್ತಾ ನಾನು ಚಂದ್ರಶೇಖರ್ ಅವರಿಂದ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಸಬ್ರೀನ್ ಅವ್ರು ಇರಲಿ ಫ್ರೇಮ್ನಲ್ಲಿ, ನಮ್ಮ ವೀಕ್ಷಕರಿಗೆ ಅದನ್ನ ನೇರ ಪ್ರಸಾರದಲ್ಲಿ ಗಮನಿಸ್ತಿದ್ದಾರೆ ಕೂಡ. ಚಂದ್ರಶೇಖರ್ ಅವರೇ, ನಾವು ಈ ಯುದ್ಧದ ಪರಿಣಾಮಗಳು ಅದೆಲ್ಲ ಮಾತನಾಡ್ಲಿಕ್ಕೆ ಮುಂಚೆ ಸ್ವಲ್ಪ ಪಾಲಿಟಿಕ್ಸ್ ಮಾತನಾಡ್ಬಿಡೋಣ. ಯಾಕಂದ್ರೆ ಹೆಚ್ಚು ಪಾಲಿಟಿಕ್ಸ್ ಮಾತನಾಡೋದು ಬೇಡ ಈ ಚರ್ಚೆಯಲ್ಲಿ. ನನ್ನ ಉದ್ದೇಶ ಶುರುವಲ್ಲೇ ಮಾತನಾಡಿ ಮುಗಿಸ್ಬಿಡೋಣ. ಈಗಷ್ಟೇ ಜೈರಾಮ್ ರಮೇಶ್ ಅವರ ಒಂದು ಟ್ವೀಟ್ ಅನ್ನ ನಾನು ಗಮನಿಸ್ತಾ ಇದ್ದೆ. ಮೋದಿ ಅವರನ್ನ ರಣಹೇಡಿ ಅಂತ ಹೇಳಿ ಕರೆದಿದ್ದಾರೆ. ಇಸ್ರೇಲ್ಗೆ ಹೋಗಿ ಅಲ್ಲಿ ಚಪ್ಪಾಳಿಯನ್ನ ಗಿಟ್ಟಿಸ್ಕೊಂಡು ಬಂದ್ರು ಮೋದಿ ಅವರು. ಇಂಗ್ಲಿಷ್ನಲ್ಲಿ ಓದ್ಬಿಡ್ತೀನಿ. ದಿಸ್ ವಾಸ್ ಫುಲ್ಲಿ ಎಕ್ಸ್ಪೆಕ್ಟೆಡ್ ಗಿವನ್ ದರ್ ಮಿಲಿಟರಿ ಬಿಲ್ಡಿಂಗ್ ಅಪ್ ಇನ್ ದ ಲಾಸ್ಟ್ ಫ್ಯೂ ಮಂತ್ಸ್. ಅಂದ್ರೆ ಕಳೆದ ಕೆಲ ದಿನಗಳಿಂದ ತಿಂಗಳುಗಳಿಂದ ಆಗ್ತಾ ಇದ್ದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಿಂಗೊಂದು ಯುದ್ಧ ಇವಾಗ್ಲೂ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಮೋದಿ ಅಲ್ಲಿ ಹೋದ್ರು, ಚಪ್ಪಾಳೆ ಗಿಟ್ಟಿಸ್ಕೊಂಡು ಬಂದ್ರು, ಅವಾರ್ಡ್ ತಗೊಂಡ್ ಬಂದ್ರು, ತನಗೆ ಬೇಕಾದ ಶ್ಲಾಘನೆಯನ್ನ ಹಾಗೆ ಪಬ್ಲಿಸಿಟಿಯನ್ನ ಪಡ್ಕೊಂಡು ಬಂದ್ರು ಮೋದಿ. ಇದು ಔಟ್ ಟು ಮೋಸ್ಟ್ ಕವರ್ಡ್ ಐಸ್.
ಹೇಡಿತನ ಅಂತ ಹೇಳಿ ಜೈರಾಮ್ ರಮೇಶ್ ಅವರು ಬರೆದಿದ್ದಾರೆ. ಈ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಫುಟ್ ಇನ್ ದ ಮೌತ್ ಅಂತ ಹೇಳಿ, ಬಾಯಲ್ಲಿ ಚಪ್ಪಲಿ ಇಟ್ಕೊಳ್ತಕ್ಕಂಥ ಮಾತುಗಳು ಅಂತ ಹೇಳಿ. ಭಾಷೆ ಬಗ್ಗೆ ಗಮನ ಇರ್ಲಿ. ಅಲ್ಲಲ್ಲ, ನಂದಲ್ಲ, ಇಂಗ್ಲೀಷ್ ಇದನ್ನ ವರ್ಡ್ಸ್ ಹೇಳಿದ್ದು. ಈ ಕಾಂಗ್ರೆಸ್ ಅವ್ರನ್ನ ಈ ಜಯರಾಮ್ ರಮೇಶ್ ಮಾತುಗಳನ್ನು ಕೇಳೋದು ಇದೇ ಹೇಳ್ತಿದೆ. ರಣಹೇಡಿ ಅಂತಕ್ಕಂಥ ಪದ ಯೂಸ್ ಮಾಡೋದು ಯಾಕೆ? ಇಸ್ರೇಲ್ ಜೊತೆ ಸಂಬಂಧ ಬೆಳೆಸಿದ್ದಕ್ಕೆ. 1950ರಲ್ಲಿ ಅವಾಗಿನ್ನು ಇಸ್ರೇಲ್ ದೇಶ ಆವಾಗ ಆಗಿದ್ದಾಗ ಜಗತ್ತಿನ ಯಾವುದೇ ರಾಷ್ಟ್ರಗಳು ಅದಕ್ಕೆ ಮಾನ್ಯತೆ ಕೊಡಿದಾಗ ಫಸ್ಟ್ ಮಾನ್ಯತೆ ಕೊಟ್ಟಿದ್ದು ಭಾರತದ ನೆಹರು ಅವರು. ಅಂದ್ರೆ ನೆಹರು ದೊಡ್ಡ ರಣಹೇಡಿ ಅಲ್ವಾ ನಿಮ್ಮ ಪ್ರಕಾರ? ಅದಾದ್ಮೇಲೆ 1962ರಲ್ಲಿ ಚೀನಾ ಭಾರತ ಯುದ್ಧ ಆಗ್ಬೇಕಾದ್ರೆ ಭಾರತ ಸೋಲ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಸ್ರೇಲ್ನ ಪ್ರಧಾನಮಂತ್ರಿಗಳು ನಮಗೆ ಸಹಾಯ ಕೊಟ್ಟಾಗ ಇಸ್ರೇಲಿಂದ ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡ್ರಲ್ಲ ನೆಹರು ಅವರು ರಣಹೇಡಿ. 1971ರ ಯುದ್ಧದಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಇವು ಶ್ರೀಲಂಕಾನೇ ನಮ್ಮ ಜೊತೆ ಇಲ್ದಿದ್ದಾಗ, ನಮಗೆ ಬೇರೆ ಯಾವ ರಾಷ್ಟ್ರಗಳು ಇಲ್ದಿದ್ದಾಗ ಆಗ ಇಸ್ರೇಲಿಂದ ನಾವು ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡ್ರಲ್ಲ ಇವರ ಅಧಿನಾಯಕಿ ಇಂದಿರಾ ಗಾಂಧಿ, ಅವರು ದೊಡ್ಡ ರಣಹೇಡಿ. ಅಂದ್ರೆ ಇಸ್ರೇಲ್ ಇಲ್ಲ. ನಿಮಗೆ ಅವಕಾಶ ಸಿಕ್ಕಿದೆ, ನೀವು ಮಾತನಾಡಬಹುದೇನೋ. ಬಟ್ ನಾನು ಮೋದಿ ವಿಸಿಟ್ ಅದಾದ ನಂತರದ ಬೆಳವಣಿಗೆ ಬಗ್ಗೆ ಬೇಸಿಕಲಿ ಪ್ರಶ್ನೆ ನೋಡಿ. ಯಾವತ್ತೂ ಅಷ್ಟೇನೆ ಇಸ್ರೇಲ್ ನಮಗೆ ಪರಮಾಪ್ತ ರಾಷ್ಟ್ರ, ಅದೇ ರೀತಿ ಇರಾನ್ ಕೂಡ ನಮಗೆ ಪರಮಾಪ್ತ ರಾಷ್ಟ್ರ. 2021 ಮತ್ತು 23ರ ಕ್ರೈಸಿಸ್ ಅಲ್ಲಿ ಇಡೀ ಜಗತ್ತೇ ಇರಾನ್ನ ಕೈ ಬಿಟ್ಟಿದ್ದಾಗ, ಈವನ್ ಅಮೆರಿಕ ಸ್ಯಾಂಕ್ಷನ್ ಆಗ್ತೀವಿ ಅಂತ ಹೇಳಿದಾಗ ಇವರದೇ ಮುಸಲ್ಮಾನ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಕತಾರ್, ಬೆಹ್ರೇನ್ ಇವೆಲ್ಲವೂ ಕೂಡ ಇರಾನ್ ಅನ್ನ ಬ್ಯಾನ್ ಮಾಡಿದಾಗ ಇರಾನ್ ಬದುಕುಳಿದಿದ್ದು ಕೇವಲ 2 ದೇಶಗಳ ಕಾರಣದಿಂದ, ಒಂದು ಭಾರತ, ಮತ್ತೊಂದು ಚೈನಾ. ಭಾರತ ಅವತ್ತೇನಾದ್ರು ಇರಾನ್ ಇಂದ ಅಮೆರಿಕಾಗೆ ಹೆದರುಕೊಂಡು ತೈಲವನ್ನು ಪಡೆದಿದ್ರೆ ಇಷ್ಟಕ್ಕೆ ಬಿಕಾರಿ ದೇಶ ಆಗೋಗಿರೋದು ಇರಾನ್. ಅದಾದ್ಮೇಲೆ ಇದೇ ರೀತಿ ಚಾಬಹಾರ್ ಪೋರ್ಟ್ ಅನ್ನ ಯಾವ ಒತ್ತಡಕ್ಕೂ ಮಣಿಯಾಗದೆ ನಾವು ಕಾಪಾಡ್ಕೊಂಡ್ಬಂದಿದ್ದು ಇದೇ ಚಾಬಹಾರ್ ಪೋರ್ಟ್ ಅನ್ನ. ಇನ್ನು ಇಸ್ರೇಲ್ನಲ್ಲಿ ಮೋದಿ ಅವರು ಮಾತಾಡಿರ್ತಕ್ಕಂಥ ವಿಚಾರ, ಮೋದಿ ಅವರು ಏನಂತ ಮಾತಾಡಿದ್ದಾರೆ? ಇಸ್ರೇಲ್ನ ನೆಸೆಟ್ ಅಂದ್ರೆ ಅವರ ಪಾರ್ಲಿಮೆಂಟು, ನೆಸೆಟ್ ಅಲ್ಲಿ ನಿಂತ್ಕೊಂಡು ಅವ್ರು ಮಾತಾಡೋದು ಏನು ಗೊತ್ತಾ? ಇದೇ ಗಾಜಾ ಮತ್ತೆ ಇಸ್ರೇಲ್ ಇದು ವಿಷಯದಲ್ಲಿ ನೋ ಕಾಸ್ ಜಸ್ಟಿಫೈಸ್ ಕಿಲ್ಲಿಂಗ್ ಸಿವಿಲಿಯನ್ಸ್. ಇದು ಈವನ್ ಇರಾನ್ಗೂ ಕಿವಿ ಮಾತು, ಸಾರಿ ಇಸ್ರೇಲ್ಗೂ ಕಿವಿ ಮಾತು. ಅದಾದ್ಮೇಲೆ ಟ್ರಂಪ್ ಅವರ 20 ಪಾಯಿಂಟ್ ಏನು ಗಾಜಾ ಪೀಸ್ ಪ್ಲಾನ್ ಇತ್ತಲ್ಲ, ಅದಕ್ಕೆ ಭಾರತದ ನಿಲುವೇನು ಗೊತ್ತಾ? ಸಪೋರ್ಟ್ಸ್ ಆಲ್ ಎಫರ್ಟ್ ದಟ್ ಕಾಂಟ್ರಿಬ್ಯೂಟ್ ಟು ಡ್ಯೂರಬಲ್ ಪೀಸ್ ಅಂಡ್ ರೀಜನಲ್ ಸ್ಟೆಬಿಲಿಟಿ. ರೀಜನಲ್ ಸ್ಟೆಬಿಲಿಟಿ ಅಂದ್ರೆ ಯಾವುದು? ಗಾಜಾ ಪಟ್ಟಿ ರೀಜನಲ್, ಇದು ಭಾರತದ ಸ್ಟ್ಯಾಂಡು. ಇದಾದ್ಮೇಲೆ ನವೆಂಬರ್ ಅಲ್ಲಿ ಯುನೈಟೆಡ್ ನೇಷನ್ಸ್ ಅಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ತಗೊಂತಲ್ಲ, ಏನು ಇದರೊಳಗಡೆಗೆ ಏನು ಗಾಜಾ ಪೀಸ್ ಇನಿಷಿಯೇಟಿವ್ ಅಲ್ಲಿ ಭಾರತದ ಸ್ಟ್ಯಾಂಡ್ ಅನ್ನು ಗೊತ್ತಾ? ಫುಲ್ ಸಪೋರ್ಟ್ ಕೊಟ್ಕೊಂಡು ಇಟ್ ಹೋಲ್ಡ್ಸ್ ದ ಪ್ರಾಮಿಸ್ ಆಫ್ ಜಸ್ಟ್ ಅಂಡ್ ಡ್ಯೂರಬಲ್ ಪೀಸ್ ಫಾರ್ ಆಲ್ ದ ಪೀಪಲ್ ಆಫ್ ದ ರೀಜನ್. ಇದು ರೀ ಭಾರತದ ವಿಶ್ವಗುರು ಅಂತೀವಲ್ಲ, ಇದು ಭಾರತದ ನಿಲುವು. ನಮಗೆ ಪ್ಯಾಲೆಸ್ಟೈನು ಮುಖ್ಯ, ನಮಗೆ ಇಸ್ರೇಲು ಮುಖ್ಯ, ಇರಾನ್ ಬದುಕಿರೋದು ಇವತ್ತು ನಮ್ಮ ಕಾರಣಕ್ಕೋಸ್ಕರನೇ. ಆಮೇಲೆ ಜಯರಾಮ್ ರಮೇಶ್ ಅವರು ಇಷ್ಟೊಂದು ಮಾತಾಡ್ತಾರಲ್ಲ, ಅದಾದ್ಮೇಲೆ ಇವರು ಪ್ರಿಯಾಂಕಾ ಗಾಂಧಿ ಇಷ್ಟು ಸುದ ಟ್ವೀಟ್ ಮಾಡೋದಲ್ಲ, ಪ್ಯಾಲೆಸ್ಟೈನ್ ಬಗ್ಗೆ ಮೋದಿ ಮಾತಾಡಿಲ್ಲ, ಇದರಲ್ಲಿ ಇರಾನ್ ಅಲ್ಲಿ ಇದರಲ್ಲಿ ಇಸ್ರೇಲ್ ಅಲ್ಲಿ